ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ತಮಗೋಸ್ಕರ ಇನ್ನೊಂದು ಉತ್ತಮವಾದಂಥ ಕನ್ಸ್ಟ್ರಕ್ಷನ್ ಹೋಮ್ ಟೂರನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ನವೀನ್ ಅವರಿದ್ದಾರೆ. ಅವರಿಂದ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಸರ್ ನಾವು ಎಲ್ಲಿದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್ ಇದು? ಸರ್ ಇದು ನೆಲಮಂಗಲದಲ್ಲಿರೋ ಸೈಟು. ಓಕೆ. ನೇಮ್ ಬಂದು ರಾಜಪ್ಪ ಅಂತ. ರಾಜಪ್ಪ ಅಂತ ಸರ್. ಸೈಟ್ ಏನಿದೆ? ಓಕೆ. ಎಷ್ಟು ಯಾವ್ಯಾವ ಫ್ಲೋರಲ್ಲಿ ಏನೇನು ಕಟ್ಟಿದ್ರು ಸರ್? ಸರ್ ಇದು ಸೈಟ್ ಬಂದು 30-40 ಇದೆ. ಓಕೆ. ಸೊ ಇದರಲ್ಲಿ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಮತ್ತೆ 2 BHK ಮಾಡಿದೀವಿ. ಓಕೆ. ಮೇಲ್ಗಡೆ ಬಂದು ಇನ್ನೊಂದು 2 BHK ಇದೆ. ಓಕೆ. ಅದ್ರ ಮೇಲ್ಗಡೆ ಒಂದು ಚಿಕ್ಕದೊಂದು ರೂಮ್ ಇದೆ. ಸಣ್ಣದ ರೂಮ್ ಕೊಟ್ಟಿದ್ದೀರಾ, ಟೆರೆಸ್ ಅಲ್ಲಿ ಅಂತ ಹೇಳ್ಬೋದು. ಓವರ್ಲಾಗ್ ಎಷ್ಟು ಚದರ ಬಂದಿದೆ ಸರ್ ಇದು? ಆಕ್ಚುಲಿ ಸರ್ ಇದು ಓವರ್ ಆಗಿ ಬಂದು ನಿಮಗೆ 25 ಚದರ ಬಿಲ್ಡಿಂಗ್ ಬಂದಿದೆ. 25 ಚದರದ ಬಿಲ್ಡಿಂಗ್ ಬಂದಿದೆ ಸರ್. ಇದ್ರದ್ದು ಬಜೆಟ್ ಎಷ್ಟಾಗಿದೆ ಸರ್? ಇದು ಬಜೆಟ್ ಬಂದು 40 lakhs ಆಗಿದೆ. 40 lakhs ಆಗಿದೆ. 42 lakhs ಇದೆ. 42 lakhs ಆಗ್ಬಿಡುತ್ತೆ. ಹಾಗೆ ಫ್ರಂಟ್ ಎಲಿವೇಶನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ಫ್ರಂಟ್ ಎಲಿವೇಶನ್ ಸ್ವಲ್ಪ ಬೇಸಿಕ್ ಇದೆ ಇದನ್ನು ಕೂಡ. ಓಕೆ. ಸೊ ಮೇಜರ್ ಆಗಿ ಏನ್ ಯೂಸ್ ಮಾಡಿದೀವಿ ಅಂತ ಅಂದ್ರೆ ಎಕ್ಸ್ಪೆನ್ಸಿವ್ ಆಗಿ ಅಂದ್ರೆ CNC ಕಟಿಂಗ್ ಯೂಸ್ ಮಾಡಿದೀವಿ. ಇಲ್ಲಿ ನೋಡಬಹುದು ನೀವು ಗಣೇಶಂದು CNC ಡಿಸೈನ್. ಹೌದು ಹೌದು. ಮತ್ತೆ ಇಲ್ಲಿ ಟ್ರೀದು ಮತ್ತೆ ಫ್ಲವರ್ದು ಒಂದು CNC ಡಿಸೈನ್ ಬಂದಿದೆ. ಅದು ತುಂಬಾ ಹೈಲೈಟ್ ಆಗಿದೆ ಅಲ್ವಾ? ಹೈಲೈಟ್ ಇದೆ ಅಂಡ್ ಅದು ಕಂಪ್ಲೀಟ್ಲಿ ಓನರ್ ಸ್ಕೋಪ್ ಇದೆ ಅದು. ಓಕೆ. ಸೊ ನಮ್ದು ಎಲಿವೇಶನ್ ಅಲ್ಲಿ ಅದು ಬರೋದಿಲ್ಲ. ನಮ್ದು ಸಿಮೆಂಟ್ ಮತ್ತೆ ಪ್ಲಾಸ್ಟಿಂಗ್ ವರ್ಕ್ ಮತ್ತೆ ಪೇಂಟಿಂಗ್ ವರ್ಕ್ ಏನಿದೆ ಅದ್ರದ್ದು ಮಾತ್ರ ಬರುತ್ತೆ. ಸರಿ, ಸ್ವಲ್ಪ ಗೇಟ್ ಎಕ್ಸ್ಪ್ಲೇನ್ ಮಾಡಿ. ಇನ್ನೊಂದು ಪಾರ್ಟ್ ಏನ್ ಬಂದಿದೆ ಅಂದ್ರೆ ಇಲ್ಲಿ ಗೇಟ್ ಅಲ್ಲಿ MS ಗೇಟ್ ಕೊಟ್ಟಿದ್ದೀವಿ. ಅಂಡ್ ಇದೇನು ನಿಮಗೆ ಸಪೋರ್ಟಿಗೆ ಏನು ಕೊಟ್ಟಿದ್ದೀವಿ ನಾವು ಆಲ್ಸೋ ಅದಕ್ಕೆ ನಾವು ಕ್ಲಾಡಿಂಗ್ ಮಾಡಿದೀವಿ. ಓಕೆ. ಇಲ್ಲೂ ಕೂಡ ಎಂಬೋಸ್ಡ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ನೀವು? ಸ್ಟೋನ್ ಕ್ಲಾಡಿಂಗ್ ಬಂದಿದೆ ಸರ್. ಇದು ಆ ಕಡೆ ಕಾರ್ನರ್ ಕೂಡ ಬಂದಿದೆ. ಓಕೆ. ಎಷ್ಟು ಉದ್ದ ಇದೆ ಗೇಟ್ ಇದು? ಸರ್ ಇದು ಬಂದು 20 feet ಇದೆ. 20 feet ಫುಲ್ ಗೇಟೇ ಬಂದ್ಬಿಟ್ಟಿದೆ ಅಲ್ವಾ? ಸೊ ಮತ್ತೆ ಇನ್ನೊಂದು ಚಿಕ್ಕ ಗೇಟ್ ಇದೆ, ವಾಕಿಂಗ್ ಗೇಟ್ ಇದು. ಸೊ ಓಡಾಡೋದಕ್ಕೋಸ್ಕರ ಮಾಡ್ಕೊಂಡಿರೋ ಗೇಟ್ ಇದು. MS ಗೇಟ್. ಇದರಲ್ಲೂ ಕೂಡ CNC ಕಟಿಂಗ್ಸ್ ಎಲ್ಲ CNC ಕಟಿಂಗ್ ಡಿಸೈನ್ ಮಾಡಿದೆ. ಓಕೆ. ಒಳಗಡೆ ಹೋಗ್ಬಿಡೋಣ ಸರ್ ಹಾಗಾದ್ರೆ. ಈ ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಓನರ್ ಸ್ಕೋಪ್ ಎಲ್ಲ? ಇದೆಲ್ಲ ಓನರ್ ಸ್ಕೋಪ್ ಇದೆ ಸರ್. ಓಕೆ ಓಕೆ ಸರಿ ಸರ್. ಒಳಗಡೆ ಹೋಗ್ಬಿಡೋಣ ಹಾಗೆ. ಸರ್ ಪಾರ್ಕಿಂಗ್ ಬಗ್ಗೆ ಹೇಳಿ. ಸರ್ ಪಾರ್ಕಿಂಗ್ ಬಂದು ನಮ್ದು 20/19 ಪಾರ್ಕಿಂಗ್ ಕೊಟ್ಟಿದ್ದೀವಿ. 20/19 ಬರ್ತಾ ಇದೆಯಾ ಇದು? ಇದು ಬಂದು 2 ಕಾರ್ ಪಾರ್ಕಿಂಗ್ ಮಾಡೋಷ್ಟು ಜಾಗ ಇದೆ ಇದು. ಓಕೆ. ಹೌದು ಸರ್. ಇಲ್ಲಿ ನಾವು ಕೆಳಗಡೆ ಯೂಸ್ ಮಾಡಿರೋ ಫ್ಲೋರಿಂಗ್ ಟೈಲ್ ಬಂದು ಇದು 55 rupees. 55 rupees ಇದು? ಇದು 1/1 ಟೈಲ್ ಇದು. ಓಕೆ. ಸೊ ಹಾಗೆ ನೀವು ಮುಂದೆ ಬಂದರೆ ಇಲ್ಲಿ ಕಾರ್ನರಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದ್ವಿ, ಅಂದರೆ ಸೆಕ್ಯೂರಿಟಿ ರೂಮ್ಗೆ ಅಥವಾ ಏನಕ್ಕೆ ಒಂದು ಪ್ರೈವೇಟ್ ಟಾಯ್ಲೆಟು. ಓಕೆ. ಸೊ ಇದು ಕಂಪ್ಲೀಟ್ಲಿ ಮನೆಯಿಂದ ಹೊರಗಡೆನೇ ಇದೆ. ಹೊರಗಡೆ ಅಲ್ವಾ ಇದು? ಓಪನ್ ಟಾಯ್ಲೆಟ್ ಇದೆ. ಓಕೆ. ಸೊ ಇದು ಇಂಡಿಯನ್ ಟೈಪಲ್ಲಿ ಮಾಡಿರೋದು? ಹೌದು. ಇದು ಬಂದು ನಿಮಗೆ 6/4 ಇದೆ ಟಾಯ್ಲೆಟ್. 6/4 ಇದೆಯಾ ಇದು? ಅಪ್ ಟು 7 feet ಮಾತ್ರ ಟೈಲ್ಸ್ ಹಾಕಿದ್ದೀರಾ? ಟೈಲ್ಸ್. ಈ ಟೈಲ್ಸ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು 35 rupees ಸಿಗುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಯೂಸ್ ಮಾಡಿರೋದು ಇಲ್ಲಿ? ಸೆರಾ ಯೂಸ್ ಮಾಡಿದ್ದೀವಿ ಸರ್. ಸೆರಾ ಯೂಸ್ ಮಾಡಿದ್ದೀರಾ? ಸೆರಾದ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದೀರಾ ಅಲ್ವಾ? ಶವರ್ ಟ್ಯಾಪ್ಸ್ ಎಲ್ಲ ಸೆರಾನ ಯೂಸ್ ಮಾಡಿದ್ದೀವಿ. ಓಕೆ. ಆ್ಯಂಡ್ ವಿಂಡೋ ಕೊಟ್ಟಿದ್ದೀವಿ ಒಂದು 2x2. 2x2 ವಿಂಡೋ ವಿತ್ ವೆಂಟಿಲೇಷನ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ. ಸರ್ ಇದು ಸಂಪು ಎಷ್ಟು ಲೀಟರ್ದು ಬರ್ತಾ ಇದೆ? ಸರ್ ಸಂಪು 10,000 ಲೀಟರ್ಸ್ ಮಾಡಿದ್ದೀವಿ. 10,000 ಲೀಟರ್ಸ್ ಮಾಡಿದ್ದೀರಾ ವಿತ್ ಎಡ್ಜ್ ಬೈಂಡಿಂಗ್ ಮಾಡಿಬಿಟ್ಟಿದ್ದೀರಾ ಅದಕ್ಕೆ ಅಲ್ವಾ? ಗ್ರಾನೈಟ್ ಇದರಿಂದ. ಹೌದು. ಓಕೆ. ಹಾಗೆ ಕಂಟಿನ್ಯೂ ಮಾಡೋಣ. ಕ್ಲಾಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ನಮಗೆ. ಸರ್ ಇದು ಬಂದು ಬ್ಲೂ ಆರ್ಕಿಡ್ ಅಂತ. ಓಕೆ. ಸೊ ಇದು ಬಂದು ನಿಮಗೆ ಸ್ಕ್ವೇರ್ ಫೀಟಿಗೆ 110 rupees ಆಗುತ್ತೆ. 110 rupees ಆಗುತ್ತೆ ವಿತ್ ಗ್ರೂಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅಲ್ವಾ? ಓಕೆ. ಎಲ್ಲ ನಿಮಗೆ ಬಾರ್ಡರ್ಸ್ ಕೊಟ್ಟಿರೋದು, ಡಿಸೈನ್ ಮಾಡಿರೋದು. ಇಲ್ಲಿ ವಿಂಡೋ ಎಷ್ಟು ದೊಡ್ಡದಿದೆ? ವಿಂಡೋ ಬಂದು ಇದು 6/4 ಇದೆ. 6/4. ಹೌದು. ಇದು ಬಂದು ಸಾಲಿಡ್ ಫ್ರೇಮ್ ಇದು. ಸಾಲಿಡ್ ಶಟರ್ ಕೂಡ ಸಾಲಿಡ್ ಇದೆ. ಎರಡು ವಾಸ್ಕಲ್ಲು ಮತ್ತೆ ಶಟರ್ ಎರಡು ಬಂದು ನಿಮಗೆ ಸಾಲಿಡ್ ಇರುತ್ತೆ. ಓಕೆ. ಮತ್ತೆ SS ಫಿಟ್ಟಿಂಗ್ಸ್ ಕೊಟ್ಟಿರುತ್ತೆ, ಅಂದ್ರೆ ಇಂಚಸ್ ಆಗಲಿ ಇಂಚಸ್ ಎಲ್ಲ ಇದು ಮಾಡಿದ್ದೀರಾ. ಮಾಡಿದ್ದೀವಿ. ಜೊತೆಯಲ್ಲಿ ಬಾರ್ಡರ್ ಕೂಡ ಆಗ್ಬಿಟ್ಟಿದೆ. ಸೇಮ್ ಗ್ರಾನೈಟ್ ಇಂದ ಬಾರ್ಡರ್ ಮಾಡಿದ್ದೀರಾ? ಹೌದು, ಸೇಮ್ ಗ್ರಾನೈಟ್ ಯೂಸ್ ಮಾಡಿ. ಓಕೆ ಓಕೆ ಸರಿ ಸರ್. ಸರ್ ಹಾಗೆ ಎಂಟ್ರಿ ಮಾಡ್ಬಿಡೋಣ. ಸರ್ ಇದು ಬಳಸಿರೋ ಡೋರ್ ಮತ್ತೆ ಫ್ರೇಮ್ ಬಗ್ಗೆ ಹೇಳಿ ಫಸ್ಟ್. ಸರ್ ಇದು ಟೀಕ್ವುಡ್ ಡೋರು. ಸೊ ಇದು ಬಂದು ನೋಡಿ ಇಲ್ಲಿ ನಿಮಗೆ ಕಾರ್ವಿಂಗ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಓಕೆ. ಸೊ ಈ ಕಾರ್ವಿಂಗ್ ಪಾರ್ಟ್ ನಮ್ದಿರಲ್ಲ, ಇದು ಓನರ್ ಸ್ಕೋಪ್ ಇರುತ್ತೆ. ಸೊ ಡೋರ್ ವ್ಯಾಲ್ಯೂ ಬಂದು ನಮ್ದು 25,000 ಇನ್ಕ್ಲೂಡಿಂಗ್ ವಾಸ್ಕಲ್ ಮತ್ತೆ ಡೋರ್ ಬಂದು 25,000 ಎಲ್ಲ ಸೇರ್ಬಿಟ್ಟು 25,000. ಇದು ಒಂದು ಪಾರ್ಟ್ ಮಾತ್ರ ಅಡಿಷನಲ್ ಆಗಿದೆ. 10,000 ಆಗಿದೆ. ಓಕೆ ಸೂಪರ್ ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್ ನೋಡ್ಬಿಡೋಣ ಈಗ. ನೆಕ್ಸ್ಟ್ ಬಂದ್ರೆ ಕಮಿಂಗ್ ಟು ಹಾಲ್. ಇದು ಹಾಲು. ಸೊ ಇದು ಹಾಲ್ ಬಂದು ನಿಮಗೆ 12/12 ಇದೆ. 12/12 ಇದು? ಸರ್ ಇದು ಯಾವ ಗ್ರಾನೈಟ್ ಅನ್ನು ಯೂಸ್ ಮಾಡಿದ್ರ ನೀವು ಇಲ್ಲಿ ಫ್ಲೋರ್? ಸರ್ ಇದರಲ್ಲಿ ಬಂದು ಚಿತ್ತೂರ್ ಪ್ಯಾರಡೈಸ್ ಅಂತ. ಚಿತ್ತೂರ್ ಪ್ಯಾರಡೈಸ್ ಅಂತನಾ? ಇದು ಬಂದು 80 rupees per square feet ಆಗುತ್ತೆ. ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ನಾವು? ಸೊ ನೆಕ್ಸ್ಟ್ ಬಂದು ಪೂಜಾ ರೂಮು. ಸೊ ಪೂಜಾ ರೂಮ್ಗೆ ಇಲ್ಲಿ ಡೋರ್ ನೋಡ್ಬೋದು ನೀವು. ಸೇಮ್ ಇದು ಡೋರ್ ಕೂಡ ಕಾರ್ವಿಂಗ್ ಅಲ್ಲಿ ಇದೆ. ಸರ್ ಇದು ಯಾವ ವುಡ್ ಡೋರ್? ಇದು ಟೀಕ್ವುಡ್. ಇದು ಟೀಕ್ವುಡ್ ಡೋರ್. ಎಷ್ಟಾಗುತ್ತೆ ಈ ಡೋರ್ಗಳು? ಸರ್ ಇದು ಬಂದು ನಿಮಗೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಡೋರ್, ಯಾಕಂದ್ರೆ ಈ ತರ ಡಿಸೈನ್ಸ್ ಎಲ್ಲ ಬೇಕು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಬಂದು ನಿಮಗೆ ಈ ಡಿಸೈನ್ಗೆ ಅಂತಾನೆ ಸಪರೇಟ್ 10,000 ಆಗಿದೆ. ಓಕೆ. ಟೋಟಲ್ ಕಾಸ್ಟ್ ನಮ್ದು ಡೋರ್ ವ್ಯಾಲ್ಯೂ ಬಂದು 22,000 ಇದೆ. 22,000 ಆಗಿದೆ. ಓಕೆ ಸರ್. ಇದು ರೂಮ್ ಎಷ್ಟು ಅಗಲ ಇದೆ ಹೇಳಿ?
ಇದು ಬಂದು ನಿಮಗೆ 3.5 by 4.5 ಇದೆ ಪೂಜಾ ರೂಮ್. 3.5 ಗೆ 4.5 ಇದೆ. ಆಮೇಲೆ ಗ್ರಾನೈಟ್ ಎರಡು ಇದು ಮಾಡಿದ್ದೀರಲ್ಲ, 2 ಸ್ಟೆಪ್ ಮಾಡಿದೀವಿ, ಒಂದು ಸ್ಟೋರೇಜ್ ಇನ್ನೊಂದು ಐಡಲ್ಸ್ ಇದೆ. ಓಕೆ ಓಕೆ. ಸೊ ಇನ್ನು ಕ್ಲಾಡಿಂಗ್ ಪಾರ್ಟಿಗೆ ಬಂದ್ರೆ ಇದು ಬಂದು ನಿಮಗೆ ವಿಟ್ರಿಫೈಡ್ ಟೈಲ್ಸ್ ಇದು. ಓಕೆ 2x4 2x4 ಟೈಲ್ಸ್ ಇದು. ಇದು ಬಂದು 80 rupees per square feet ಆಗುತ್ತೆ. ನಾವು ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದೀವಿ, ಗೋಲ್ಡ್ ಲುಕ್ಗೋಸ್ಕರ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸೊ ನೆಕ್ಸ್ಟ್ ಲೆಫ್ಟಿಗೆ ಬಂದ್ರೆ ಹೀಗೆ ಕಿಚನ್ ಸಿಗುತ್ತೆ. ಕಿಚನ್ ಅಲ್ವಾ ಇದು? ಹೌದು. ಸೊ ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಬಂದು ನಿಮಗೆ 9x5 ಇದೆ. 9x5 ಇದು. ಓಕೆ. ಸೊ ಇದಕ್ಕೆ ಬಂದು ನಿಮಗೆ ಗ್ಯಾಲಕ್ಸಿ ಗ್ರೇ ಅಂತ, ಹಾಸನ್ ಗ್ರೇ ಅಂತ ಬರುತ್ತೆ. ಹಾಸನ್ ಗ್ರೇ ಅಂತ ಬರುತ್ತೆ. ಹೌದು. ಇದು ಪ್ಲಾಟ್ಫಾರ್ಮ್ ಹಾಕಿರೋದು ಹಾಸನ್ ಗ್ರೇ ಇದ್ರದ್ದು. ಎಲ್ ಶೇಪ್ ಅಲ್ಲಿ ತಗೊಂಡಿದ್ದೀರಾ? ಹೌದು. ಓಕೆ. ಕೆಳಗಡೆ ಇದು ರೇಟ್ ಬಂದು ನಿಮಗೆ 140 rupees ಆಗುತ್ತೆ ಸ್ಕ್ವೇರ್ ಫೀಟ್. ಇದು 140 rupees ಆಗುತ್ತೆ. ಇದು ಎರಡು ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಸ್ಟೋರೇಜ್ಗೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದೀವಿ. ಲಾಫ್ಟ್ ಕೂಡ ಮಾಡಿ ಸಜ್ಜಾ ಕೂಡ ಮಾಡಿದ್ದೀರಾ. ಇದು 3x3 ವಿಂಡೋ ಕೊಟ್ಟಿದ್ದೀವಿ. ಮತ್ತೆ ಒಂದು ಸಿಂಕ್ ಕೊಟ್ಟಿದ್ದೀವಿ SS. ಇದು ನಿಮ್ಮ ಕಡೆಯಿಂದಾನೆ ಬರುತ್ತೆ? ಹೌದು ಸರ್, ಇದು ನಮ್ಮ ಕಡೆಯಿಂದಾನೆ ಪ್ಯಾಕೇಜ್ ಅಲ್ಲೇ ಬರುತ್ತೆ. ಇದು SS ಬೇಕಾದ್ರೆ ಹೋಗ್ಬೋದು, ಇದು ಗ್ರಾನೈಟ್ ಬೇಕಾದ್ರೂ ಹೋಗ್ಬೋದು. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೆರಾ ಯೂಸ್ ಮಾಡಿ. ಸೆರಾ ಯೂಸ್ ಮಾಡಿದ್ದೀರಾ. ಓಕೆ. ಸೊ ಹಿಂದ್ಗಡೆ ಇಲ್ಲಿ? ಸೊ ಹಿಂದೆಗಡೆ ಯುಟಿಲಿಟಿ ಏರಿಯಾ ಇದೆ. ಸೊ ಇದು ಬಂದು 3x10 ಇದೆ ಸೈಜ್. 3ಗೆ 10 ಇದೆಯಾ? ಸೊ ಇಲ್ಲಿ MS ನ ಇದು ಮಾಡಿ ಗ್ರಿಲ್ ಮಾಡಿದ್ದೀವಿ. ಇದು ಸೇಫ್ಟಿ ಗ್ರಿಲ್ಸ್ ಓನರ್ ಸ್ಕೋಪ್ ಬರುತ್ತಲ್ವಾ ಇದು? ಓಕೆ. ಅಡಿಷನಲ್ ಆಪ್ಷನಲ್ ಅದು. ಓಕೆ. ಸೊ ಇದು ಯಾವ ಡೋರ್ ಇದು ಇಲ್ಲಿ ಸೈಡ್ ಅಲ್ಲಿ ಹಾಕಿರೋದು? ಸರ್ ಇದು ಸಾಲಿಡ್ ಡೋರ್. ಸಾಲಿಡ್ ಡೋರ್ ಇದು. ವಾಟರ್ ಪ್ರೂಫ್ ಬರುತ್ತಾ ಸರ್? ವಾಸ್ಕಲ್ ಮತ್ತೆ ವಾಟರ್ ಪ್ರೂಫ್ ಇರುತ್ತೆ ಇದು. ಇದೆಲ್ಲ ವಾಸ್ಕಲ್ ಬಂದು ಮತ್ತೆ ನಿಮಗೆ ಡೋರ್ ಬಂದು 7,500 7,500 ಇಂದ 8,000 rupees ವರೆಗೆ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಹಾಲ್ ಇಂದ ಒಂದು ಕಾಮನ್ ಟಾಯ್ಲೆಟ್ ಇದೆ. ಓಕೆ. ಸೊ ಈ 2 BHK ಏನಂದ್ರೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿಲ್ಲ. ಓಕೆ. ಬರೀ ಕಾಮನ್ ಟಾಯ್ಲೆಟ್ ಒಂದೇ ಪ್ರೊವೈಡ್ ಮಾಡಿರೋದು 2 ರೂಮ್. ಸೊ ಅದಕ್ಕಾಗಿ ಸ್ವಲ್ಪ ದೊಡ್ಡ ಸ್ಪೇಸ್ ಆಗಿ ಕೊಟ್ಟಿದ್ದೀವಿ. ಎಷ್ಟು ದೊಡ್ಡದಿದೆ ಆಕ್ಚುಲಿ? ಸರ್ ಇದು 4x7 ಇದೆ ಸರ್. 4x7 ಇದೆ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್. ಇದು ಬಂದು ಡ್ಯಾಡೋ ಟೈಲ್ಸ್, ಆಂಟಿಸ್ಕಿಕ್ ಟೈಲ್ಸ್. ಇದೆಲ್ಲ ಸ್ಕ್ವೇರ್ ಫೀಟಿಗೆ ಬಂದು ನಿಮಗೆ 40 rupees ಆಗುತ್ತೆ. 40 rupees ಆಗುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ಸೆರಾನೇ ಯೂಸ್ ಮಾಡಿದ್ದೀವಿ. ಸೆರಾನೇ ಯೂಸ್ ಮಾಡಿದ್ದೀರಾ? ಓಕೆ. ಸೊ ಇಲ್ಲಿನ ಡೋರ್ ಯಾವ್ದು ಯೂಸ್ ಮಾಡಿರೋದು ಸರ್? ಇದು WPC ಡೋರ್ ಯೂಸ್ ಮಾಡಿರೋದು. ಓಕೆ. WPC ವಾಟರ್ ಪ್ರೂಫ್ ಇರುತ್ತಲ್ವಾ ಇದು? ಹೌದು ಸರ್, ವಾಟರ್ ಪ್ರೂಫಿಂಗ್ ಇರುತ್ತೆ. ಇದು ವಾಸ್ಕಲ್ ಇದೆಲ್ಲ ಸೇರಿಸಿ 8,000 ಆಗುತ್ತೆ. 8,000 rupees ಆಗುತ್ತೆ. ಓಕೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸೊ ನೆಕ್ಸ್ಟ್ ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್. ಓಕೆ. ಇಲ್ಲೂ ಕೂಡ WPC ಡೋರ್ನೇ ಹಾಕ್ಬಿಟ್ಟಿದ್ದೀರಾ? ಇದು WPC ಡೋರ್ ಅಂದ್ರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಆಗಿದೆ, ಹಾಗಾಗಿ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿಕೊಟ್ಟಿದ್ದೀವಿ. ಇಲ್ಲೂ ಕೂಡ WPC ಡೋರ್ನೇ ಹಾಕ್ಬಿಟ್ಟಿದ್ದೀರಾ? ಓಕೆ. ಸೊ ಇನ್ನು ನಿಮಗೆ ಬೆಡ್ರೂಮ್ ಬಂದ್ರೆ ಇದು ಸೈಜ್ ಬಂದು ನಿಮಗೆ 12x13 ಇದೆ. 12x13 ಇದು. ಓಕೆ. ಸೊ ಜಸ್ಟ್ ರೂಮ್ ಮಾತ್ರ ಇದೆ. ಅಂಡ್ ಲಾಫ್ಟ್ ಕೊಟ್ಟಿದ್ದೀವಿ ಸ್ಟೋರೇಜ್ ವಾರ್ಡ್ರೋಬ್ಸ್ಗೆ. ಓಕೆ. ಅಂಡ್ ಪ್ಲಾಟ್ಫಾರ್ಮ್ ಕೂಡ ಮಾಡಿಕೊಟ್ಟಿದ್ದೀವಿ. ಇದೊಂದು ಪ್ಲಾಟ್ಫಾರ್ಮ್ ಮಾಡಿದ್ರು ವಾರ್ಡ್ರೋಬ್ಗೆ. ಓಕೆ. 2 ಕಾರ್ಸ್ ವೆಂಟಿಲೇಷನ್ ವಿಂಡೋ ಕೂಡ ಕೊಟ್ಟಿದ್ದೀವಿ. 2 ವಿಂಡೋ ಕೊಟ್ಟಿದ್ದೀವಿ. ಇದು 4.5x4 ಇದೆ. ಈ ಕಡೆ ಬಂದು ನಿಮಗೆ 3x4 ಇದೆ. ಇದು 3x4 ಇದೆ ಇದು. ಓಕೆ ಸೂಪರ್. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೆ ಇವಾಗ? ಸೊ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ ಇಲ್ಲೇ ಪಕ್ಕದಲ್ಲಿ. ಸೊ ಈ ಬೆಡ್ರೂಮ್ ಬಂದು ನಿಮಗೆ 10x10 ಆಗುತ್ತೆ ಸೈಜು. ಏನು ಸೈಜ್ ಅಂದರೆ? 10x10 ಇದೆ ಸೈಜ್. 10x10 ರೂಮ್ ಬರ್ತಾ ಇದೆ. ಓಕೆ. ಸೊ ವಿಂಡೋ ಬಂದು ಸೇಮ್ 4.5x4 ಇದೆ. ಓಕೆ. ಸೊ ಆ್ಯಂಡ್ ಸೇಮ್ ಆ್ಯಸ್ ಯೂಶುವಲ್ ಲಾಫ್ಟ್ ಕೊಟ್ಟಿದ್ದೀವಿ, ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ ವಾರ್ಡ್ರೋಬ್ಗೆ. ಓಕೆ. ಮೇಲ್ಗಡೆ ಲಾಫ್ಟ್, ಇಲ್ಲಿ ಕೆಳಗಡೆನೇ ವಾರ್ಡ್ರೋಬ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದೀರಾ ಅಲ್ವಾ? ಓಕೆ. ಎಷ್ಟೊಂದು 4 inches ಇರುತ್ತೆ ಹೈಟ್ ಇರುತ್ತೆ? ಹೌದು ಸರ್, 4 inches ಬರುತ್ತೆ ಇದು. ಓಕೆ ಸೂಪರ್. ಸರ್ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ ನಾವು? ಸರ್ ಇಲ್ಲಿಂದ ಇದು ಗ್ರೌಂಡ್ ಫ್ಲೋರ್ ಮುಗಿತಾ ಬಂತು. ಸೊ ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ, ಅದು ಓನರ್ಗೋಸ್ಕರ ಅಂತ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಅದನ್ನು ನೋಡೋಣ. ಓಕೆ ನಡೀರಿ ಸರ್. ಸೊ ಗೇಟಿಂದ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಓಕೆ. ಸೊ ಸ್ಟೇರ್ ಕೇಸ್ ಪಕ್ಕ ಏನಿದೆ ಸ್ಪೇಸ್, ಅದನ್ನು ನಾವು ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಮತ್ತೆ UPS ಇಡೋದಕ್ಕೆ ಯೂಸ್ ಮಾಡಿದ್ದಾರೆ. ಇದೇನು ಸೇಫ್ಟಿ ಪರ್ಪಸ್ ಗ್ರಿಲ್ ಮಾಡಿದ್ದಾರೆ? ಸೇಫ್ಟಿ ಗ್ರಿಲ್ಸ್ ಅವರು ಓನರ್ ಮಾಡ್ಕೊಂಡಿರೋದು, ಓನರ್ ಸ್ಕೋಪೇ ಬರುತ್ತೆ ಇದು. ಓನರ್ ಪರ್ಪಸ್ ಮಾಡ್ಕೊಂಡಿರೋದಲ್ವಾ ಇದು? ಓಕೆ. ಆಪ್ಷನಲ್ ಆಗಿ ಮಾಡಿರೋದು. ಓಕೆ. ಸ್ಟೇರ್ ಕೇಸಲ್ಲಿ? ಸ್ಟೇರ್ ಕೇಸ್ ಬಂದು ಚಿತ್ತೂರು ಪ್ಯಾರಡೈಸ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ, ಮತ್ತೆ MS ರೇಲಿಂಗ್ಸ್ ಕೊಟ್ಟಿದ್ದೀವಿ. ಎಷ್ಟು ಅಗಲ ಇದೆ ಸ್ಟೇರ್ ಕೇಸ್? ಸರ್ ಇದು 3 feet ಇದೆ. ಇದು 3 feet ಅಗಲ ಇದೆ ಅಲ್ವಾ? ನಡೀರಿ ಸರ್. ಸೊ ಎಂಟ್ರಿ ಆಗ್ತಿದ್ದಂಗೆ ನಾವು ಒಂದು ವೈಟ್ ಪ್ಯಾಸೇಜ್ ಕೊಟ್ಟಿದ್ದೀವಿ 3 feet. ಎಷ್ಟು ಇರ್ಬೋದು ಇದು ಅಗಲ? ಇದು 3 feet ಇದೆ ಸರ್. 3 feet ಅಗಲ ಇದೆ ಇದು. MS ನ ಗ್ರಿಲ್ ಮಾಡಿದ್ದೀರಾ? MS ರೇಲಿಂಗ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಇದನ್ನ ಅರವೆಲ್ ಪೋರ್ಟ್ ಅಂತಾರೆ ಇದನ್ನ. ಸೊ ಇದಕ್ಕೆ ಬಂದು ಸಾಲಿಡ್ ವಿಂಡೋಸ್ ಕೊಟ್ಟಿದ್ದೀವಿ. ಅಂಡ್ ಕೆಳಗಡೆ ಹೇಳಿದ್ವಲ್ಲ ಅಂತ. ಅದೇ ಗ್ರಾನೈಟ್ನ ಯೂಸ್ ಮಾಡಿದ್ವಿ ಕ್ಲಾಡಿ. ವಿಂಡೋಸ್ ಎಷ್ಟು ದೊಡ್ಡದಿದು?
ಸರ್ ಇದು ಬಂದು ನಿಮಗೆ 4.5/4 ಇದೆ. 4.5/4 ಅದು ಬಂದು ಸೇಮ್ ನಿಮಗೆ 4.5/4 4.5/4 ಇದೆ. ಓಕೆ. ಫ್ರಂಟ್ ಡೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ಫ್ರಂಟ್ ಡೋರ್ ಬಂದು ನಿಮಗೆ ಟೀಕ್ ವುಡ್ ಬರುತ್ತೆ. ಹಾಂ. ಸೊ ವಾಸ್ಕಲ್ಲು ಇದು ಎರಡು ಟೀಕ್ ವುಡ್ ಆಗುತ್ತೆ. ಇದ್ರ ರೇಟ್ ಬಂದು ನಿಮಗೆ ಸೇಮ್ ಆ್ಯಸ್ ಯೂಶುವಲ್ ನಿಮ್ಮ ಕಾರ್ವಿಂಗ್ ಹೋಗ್ತಿದ್ದಾರೆ ಅಂದರೆ ಅಡಿಷ್ನಲ್ ಆಗೇ ಆಗುತ್ತೆ. ಓಕೆ. ಸೊ ಪ್ಲೇನ್ ಇತ್ತು ಅಂದರೆ ನಮ್ಮ ಸ್ಕೋಪಲ್ಲೇ ಬರುತ್ತೆ. ಸೊ ಎರಡೂ ಸೇರಿಸಿ ನಿಮಗೆ ಮೇನ್ ಡೋರ್ ಇದು ಬಂದು 35,000 to 40,000 ಆಗಿದೆ. 35,000 to 40,000 ಆಗಿದೆ. ಸರ್ ಹಾಲ್ ಬಗ್ಗೆ ಹೇಳಿ. ಸರ್ ಹಾಲ್ ಬಂದು ಇದು ನಿಮಗೆ 16/20 ಇದೆ. 16/20 ಇದು. ಸೊ ಕೆಳಗಡೆ ನಾವೇನು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸೇಮ್ ಗ್ರಾನೈಟು ಚಿತ್ತೂರು ಪ್ಯಾರಡೈಸ್. ಸೊ ಹಾಲಿಂದ ಬಂದರೆ ಇಲ್ಲೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಇಂಟೀರಿಯರ್ ಪಾರ್ಟ್. ಹೌದು, ಇಂಟೀರಿಯರ್ ಮಾಡಿದ್ದು ಇದು. ಸೊ ಏನಕ್ಕೆ ಅಂತಂದರೆ ಇದು ಬಂದು ಡೈನಿಂಗ್ ಸ್ಪೇಸ್. ಈ ಕಡೆ ಡೈನಿಂಗ್ ಸ್ಪೇಸ್ ಆಯಿತು. ಇದು ಡೈನಿಂಗ್ ಸ್ಪೇಸ್. ಹಾಂ. ಸೊ ಇಲ್ಲಿ ಡೈನಿಂಗ್ ಸ್ಪೇಸ್ ಬಂದಿದೆ. ಎಷ್ಟು ಜಾಗ ಸಿಗ್ಬೋದು ಇಲ್ಲಿ ಡೈನಿಂಗ್ ಸ್ಪೇಸ್? ಸೊ ಡೈನಿಂಗ್ ಸ್ಪೇಸ್ ನಿಮಗೆ 6 ಸೀಟರ್ ಡೈನಿಂಗ್ ಟೇಬಲ್ 6 ಸೀಟರ್ ಡೈನಿಂಗ್ ಟೇಬಲ್ ಇಲ್ಲಿ ಹಾಕ್ಬೋದು ಅಲ್ವಾ? ಓಕೆ. ಸೊ ಇಲ್ಲೊಂದು ಚೆಸ್ಟ್ ಇಟ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಓಕೆ ಫೈನ್ ಸರ್. ಹಾಗೆ ನೆಕ್ಸ್ಟ್ ಹಾಗೆ ಬಂದರೆ ನಿಮ್ಗೆ ಇಲ್ಲಿ ಪೂಜಾ ರೂಮ್ ಸಿಗುತ್ತೆ. ಸೊ ಪೂಜಾ ರೂಮ್ ಬಂದು ನಿಮಗೆ 4.5/5. 4.5ಗೆ 5 ಇದೆಯಾ ಇದು? ಇಲ್ಲಿ ಸೇಮ್ ಕೆಳಗಡೆ ಏನು ಯೂಸ್ ಮಾಡಿದ್ವಿ ಟೈಲ್ಸ್ ವೆಟರ್ಫೈ ಟೈಲ್ಸು ವೈಟ್ ಕಲರ್ ವಿತ್ ಗೋಲ್ಡನ್ ಬಾರ್ಡರ್ ಆ್ಯಂಡ್ ಕೆಳಗಡೆ ಫ್ಲೋರಿಂಗ್ ಬಂದು ಚಿತ್ತೂರು ಪ್ಯಾರಡೈಸ್ ಇದೆ. ಓಕೆ. ಕಟ್ಟೆ ಕೂಡ ಅದರಲ್ಲೇ ಮಾಡಿರೋದು. ಕಟ್ಟೆ ಕೂಡ ಅದರಲ್ಲೇ ಮಾಡಿರೋದು. ಸರ್ ಇದು ಡೋರ್ ಇದು ಎಷ್ಟಾಗುತ್ತೆ? POP ವರ್ಕ್ ಮಾಡಿಕೊಟ್ಟಿದ್ದೀವಿ ನಾವು. ಓಕೆ. ಇದು ನಿಮ್ಮ ಕಡೆಯಿಂದನೇ ಮಾಡಿರೋದು? ಇದು ನಮ್ಮ ಕಡೆಯಿಂದನೇ ಮಾಡಿಕೊಟ್ವಿ. ಓಕೆ. ಸರ್ ಇದು ಡೋರ್ ಎಷ್ಟಾಗುತ್ತೆ ಹೇಳಿ ಹಾಗೆ? ಸರ್ ಇದು ಡೋರ್ ಬಂದು 30,000 ಆಗುತ್ತೆ ವಿತ್ ವಾಸ್ಕಲ್ಲು ಮತ್ತು ಇದೆಲ್ಲ ಸೇರಿಸಿ. ಕಂಪ್ಲೀಟ್ ಟೀಕ್ ವುಡ್ ಅಲ್ವಾ ಇದು? ಕಂಪ್ಲೀಟ್ ಟೀಕ್ ವುಡ್. ಓಕೆ ಫೈನ್ ಸರ್. ಇಲ್ಲಿ ಹಾಲಿಂದ ಹಾಗೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಸೊ ನೆಕ್ಸ್ಟ್ ಇಲ್ಲಿ ಕಿಚನ್ ಇದೆ. ಓಕೆ. ಕಿಚನ್ ಏನು ಸೈಜ್ ಬರ್ತಾ ಇದೆ ಸರ್? ಕಿಚನ್ ಬಂದು ನಿಮಗೆ 9/10 ಇದೆ. 9/10 ಬರ್ತಾ ಇದೆ ಅದು. ಕಿಚನ್ ಕೌಂಟರ್ ಟಾಪನ್ನು ಯಾವುದನ್ನು ಯೂಸ್ ಮಾಡಿರೋ ಸರ್ ಇಲ್ಲಿ? ಸರ್ ಇದಕ್ಕೆ ಇಂಟೀರಿಯರ್ ಹೋಗಿದ್ದಾರೆ, ಲಾಫ್ಟ್ ಕೊಟ್ಟಿಲ್ಲ ನಾವು. ಓಕೆ. ಸೊ ಇಂಟೀರಿಯರಲ್ಲೇ ಅವ್ರು ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಇದು ಮೇಲ್ಗಡೆ ಯಾವ ಇದನ್ನ ಸ್ಟೋನನ್ನು ಯೂಸ್ ಮಾಡಿರೋದು? ಇದು ಹಾಸನ್ ಗ್ರೇ. ಇದು ಹಾಸನ್ ಗ್ರೇ ಯೂಸ್ ಮಾಡಿರೋದಾ? ಓಕೆ ಫೈನ್. ಸೊ ಹೀಗೆ ಕಿಚನಿಂದ ಯುಟಿಲಿಟಿ ಇದೆ ಹೊರಗಡೆ. ಕೆಳಗಡೆ ನೋಡಿದ್ವಲ್ಲ ಆಸ್ ಇಟ್ ಇಸ್ ಅದೇ ಥರ ಅಲ್ವಾ? ಸೊ ಈ ಸೇಫ್ಟಿ ಗ್ರಿಲ್ಸ್ ಮಾಡ್ಕೊಂಡಿದೆ. ಇದು ಓಪನ್ ಇದೆ. ಓಪನ್ ಇದು ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಓಕೆ. ಇದೇನಾಗಲ್ಲ ಇದು ಎಷ್ಟಾಗಲ್ಲ ಇರ್ಬೋದು ಸರ್? ಸೇಮ್ 3/10 ಇದೆ. 3/10 ಕೆಳಗಡೆ ಏನು ಬಂದಿದೆ ಅದೇ ಬಂದಿದೆ. ಅದೇ ಬರ್ತಾ ಇದೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸೊ ನೆಕ್ಸ್ಟ್ ಹಿಂಗೆ ಕಿಚನಿಂದ ಲೆಫ್ಟಿಗೆ ಬಂದರೆ ಬೆಡ್ರೂಮ್ ಇದೆ. ಓಕೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಇದು. ಸರ್ ಇಲ್ಲಿ ಯೂಸ್ ಮಾಡಿರೋ ಇದು ಡೋರ್ ಮತ್ತೆ ವಾಸ್ಕಲ್ ಬಗ್ಗೆ ಹೇಳಿ. ಡೋರ್ ಬಂದು ನಿಮಗೆ ಸಾಲಿಡ್ ಡೋರ್ ಇದು. ಓಕೆ. ಸೊ ಸಾಲಿಡ್ ಡೋರ್ ಇದೆ ಮತ್ತೆ SS ಫಿಟ್ಟಿಂಗ್ಸ್ ಮಾಡಿದೀವಿ ಇದಕ್ಕೆ. ಓಕೆ. SS ಫಿಟ್ಟಿಂಗ್ಸ್ ಹಾಕಿದಿರಲ್ಲ ಅದಕ್ಕೆ? ಫಿಟ್ಟಿಂಗ್ಸ್ ಹಾಕಿ. ಎಷ್ಟಾಗುತ್ತೆ ಇದು ಡೋರ್ ಮತ್ತೆ ಇದು? ಸರ್ ಇದು ಡೋರು ಫಿಟ್ಟಿಂಗ್ಸು ವಾಸ್ಕಲ್ ಎಲ್ಲ ಸೇರಿಸಿ 8,000 ಆಗುತ್ತೆ. 8,000 ರೂಪೀಸ್ ಆಗುತ್ತೆ. ಓಕೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಳಿ. ಹೌದು ಸರ್. ಇದು ಬೆಡ್ರೂಮ್ ಬಂದು ನಿಮಗೆ 12/10 ಬರುತ್ತೆ. 12/10 ಇದೆಯಾ ಇದು? ಓಕೆ. ವಿಂಡೋಸ್ ಏನೇನು ಸೈಜಲ್ಲಿ ಕೊಡ್ತಾ ಇದ್ದಾರೆ? ಸರ್ ವಿಂಡೋ ಬಂದು 4/4.5 ಇದೆ. 4/4.5 ಎರಡು ವಿಂಡೋಸ್ ಬರ್ತಾ ಇದೆ. ಓಕೆ. ಇದು ಕ್ರಾಸ್ ವೆಂಟಿಲೇಷನ್ಗೆ 3/4 ಇದೆ. ಓಕೆ. ಸೊ ನಿಮಗೆ ಟಾಯ್ಲೆಟ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಬರ್ತದೆ. ಟಾಯ್ಲೆಟಿಗೆಲ್ಲ ನಾವು WPC ಡೋರ್ಸ್ ಯೂಸ್ ಮಾಡಿದ್ದೀವಿ. WPC ಡೋರ್ಸ್ ಯೂಸ್ ಮಾಡಿದ್ರೆ ಇಲ್ಲಿ. ಈ ವಾಶ್ರೂಮ್ ಎಷ್ಟು ಅಗಲ ಬರ್ತಾ ಇದೆ ಸರ್? ಇದು 4/6 ಇದೆ. ಇದು 4/6 ಬರ್ತಾ ಇದೆ. ಸೊ ಕ್ಲಾಡಿಂಗ್ ಟೈಲ್ಸ್ ಬಂದು 35 ರೂಪೀಸ್ per square feet ಇದೆ. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರೆ ಸರ್? ಸೆರಾ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಸೆರಾ ಯೂಸ್ ಮಾಡಿದ್ದೀರಾ? ಕಂಪ್ಲೀಟ್ ಕಂಪ್ಲೀಟ್ಲಿ ಸೆರಾ ಅಲ್ಲ, ಸೆರಾ ಮತ್ತು ಜಾಗ್ವಾರ್ ಎರಡೂ ಮಿಕ್ಸ್ ಮಾಡಿ ಯೂಸ್ ಮಾಡಿರುವಂಥದ್ದು. ಸೊ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲೊಂದು ಪೈಪ್ ಇದೆ ಅಲ್ಲಿ. ಹೌದಾ? ಸೊ ಅದು ಬಂದು AC ಪ್ರಾವಿಷನ್ ಮಾಡಿರೋದು. ಓಕೆ. ಸೊ ಹೊರಗಡೆ ಏರ್ ಕೂಲರ್ ಏನಿರುತ್ತೆ ಪೈಪ್ಸ್ ಅದೆಲ್ಲ ಅದರಲ್ಲಿ ಬರೋದು ಥರ ಪ್ರಾವಿಷನ್. ನಾಳೆ ದಿನ ಒಂದು ಹೋಲ್ ಮಾಡಬಾರದು ಬದಲು ಈಗಲೇ ಡ್ರಿಲ್ ಮಾಡಿ ಕೋರ್ ಕಟಿಂಗ್ ಮಾಡೋ ಬದಲು ಇವಾಗಲೇ ಮಾಡಿ ನಾವು ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ AC ತಂದು ಫಿಟ್ ಮಾಡ್ಕೊಂಡ್ರೆ ಆಗೋಗುತ್ತೆ. ಓಕೆ. ಓಕೆ ಡನ್ ಸರ್. ನೆಕ್ಸ್ಟ್ ಸೊ ಹೀಗೆ ಹಾಲಲ್ಲಿ ನಾವು ಒಂದು ವಾಶ್ ಬೇಸನ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು ಇದು ವಾಶ್ ಬೇಸನ್ ನೀವು. ಇದು ಡಮರು ಡಿಸೈನ್ ಅಂತ ಹೇಳ್ತಾರೆ. ಓಕೆ. ಸೊ ಇದು ನೀವು ಮಾಡ್ಕೊಟ್ಟಿರೋದು? ಇದು ನಾವು ಮಾಡ್ಕೊಡ್ತೀವಿ. ಕ್ಲಾಡಿಂಗ್ ಬಂದು 2/2 ಟೈಲ್ಸ್ ಹಾಕಿದೆ, 2/4 ಟೈಲ್ಸ್ ಹಾಕಿದ್ದೀವಿ ವಿತ್ ಗ್ರಾನೈಟ್ ಬಾರ್ಡರ್. ವಿತ್ ಗ್ರಾನೈಟ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಪಕ್ಕನೇ ಇನ್ನೊಂದು ಬೆಡ್ರೂಮ್ ಇದೆ. ಓಕೆ. ಸೊ ಇನ್ನೊಂದು ಬೆಡ್ರೂಮ್ ಪ್ರೊವೈಡ್ ಮಾಡಿದ್ವಿ. ಇದು ಬಂದು ನಿಮಗೆ 12/11 ಸಿಗುತ್ತೆ ಸೈಜು. 12/11 ಬರ್ತಾ ಇದೆ ಇದು. ಓಕೆ. ಇದೆಷ್ಟು 4/4 ಇದು? ಹೌದು ಸರ್. ಓಕೆ. ಸೊ ವಾರ್ಡ್ರೂಬ್ಗೆ ಇದಕ್ಕೆ ನಾವಿನ್ನು ಪ್ಲಾಟ್ಫಾರ್ಮ್ ಕೊಟ್ಟಿಲ್ಲ ಅವ್ರಿಗೆ, ಅಂದರೆ ಲಾಫ್ಟ್ಸ್ ಏನು ಪ್ರೊವೈಡ್ ಮಾಡಿಲ್ಲ. ವಾರ್ಡ್ರೂಬಲ್ಲೇ ಇಂಟೀರಿಯರಲ್ಲೇ ಅವರೇ ಲಾಫ್ಟ್ ಮಾಡಿ ಎಲ್ಲ ವರ್ಕ್ ಮಾಡ್ಕೊಂಡಿರುವಂಥದ್ದು. ಓಕೆ.
ಸೊ ಇನ್ನು ಒಳಗಡೆ ಒಂದು ಟಾಯ್ಲೆಟ್ ಇದೆ, ಅಟ್ಯಾಚ್ ಟಾಯ್ಲೆಟ್. ಈ ಟಾಯ್ಲೆಟ್ ಬಗ್ಗೆ ಹೇಳಿ, ಇದೆಷ್ಟು ಜಾಗ ಇದೆ ಇದು? ಸರ್ ಇದು ಬಂದು 4x6 ಇದೆ ಡೈಮೆನ್ಷನ್. ಸೇಮ್ ಇದಕ್ಕೆ ಡ್ಯಾಡೋ ಟೈಲ್ಸ್ ಯೂಸ್ ಮಾಡಿದ್ದೀವಿ, 35 rupees per square feet. ಅಪ್ ಟು 7 feet ಮಾತ್ರ ಮಾತ್ರ ಮಾಡಿಕೊಟ್ಟಿದ್ದೀವಿ. ಓಕೆ. ಸೊ ಡೋರ್ ಬಂದು WPC ಡೋರೇ ಯೂಸ್ ಮಾಡಿದ್ದೀವಿ ಟಾಯ್ಲೆಟ್ಸ್ಗೆಲ್ಲ, ವಿತ್ ವಾಟರ್ ಪ್ರೂಫ್. ಓಕೆ ಸರ್, ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ? ಸೊ ಇಲ್ಲಿ ಪ್ಯಾರಾಪೀಟ್ ವಾಲ್ ನೋಡ್ಬೋದು ಇಲ್ಲಿ. ಸೊ ಪ್ಯಾರಾಪೀಟ್ ವಾಲ್ಗೂ ನಾವು ಕಂಪ್ಲೀಟ್ ಗ್ರಾನೈಟ್ ಕ್ಲಾಡಿಂಗ್ ಕೊಟ್ಟಿದ್ದೀವಿ. ಓಕೆ. ಸೊ ಮೇಲ್ಗಡೆ ಬಂದು ಪ್ಲಾಟ್ಫಾರ್ಮ್ ಬಂದು ಬ್ಲೂ ಆರ್ಕಿಟ್ ಕೊಟ್ಟರೆ, ಕೆಳಗಡೆ ಬಂದು ಚಿತ್ತೂರು ಪ್ಯಾರಡೈಸ್ ಮಾಡಿದ್ದೀವಿ. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದಲ್ವಾ? ಇದು CNC ಕಟ್ಟಿಂಗು. ಹಾಂ ಹಾಂ. ಸೊ ಇದಕ್ಕೆ ನಿಮಗೆ ಏನಿಲ್ಲ ಅಂದರೆ ಒಂದು 25,000ವರೆಗೂ ಖರ್ಚು ಬೀಳುತ್ತೆ. ಇದಕ್ಕೆ 25,000 ಈ CNC ಡಿಸೈನಿಗೆ. ಓಕೆ. MS ಶೀಟ್ ಅಲ್ವಾ? MS ಶೀಟ್ ಸರ್. MS ಅಲ್ಲಿ CNC ಕಟಿಂಗ್ ಆಗಿರುತ್ತೆ, ಫಿಟ್ಟಿಂಗ್ ಮಾಡಿರೋಂಥದ್ದು. ಓಕೆ. ಈ ಕಡೆ ಗಣೇಶ ಮಾಡಿದ್ರೆ, ಆ ಕಡೆ ಒಂದು ಫ್ಲವರ್ ಡಿಸೈನ್ ಮಾಡಿದ್ದೀರಾ. ಓಕೆ ಸರ್. ಹಾಗೆ ಮೇಲೆ ಹೋದ್ರೆ ಮೇಲ್ಗಡೆ 2 ರೂಮ್ ಇದೆ. 2 ರೂಮ್ ಇದೆಯಾ? ಹೌದು. ಓಕೆ. ಇದು ಬಂದು PVC ಡೋರ್ ಯೂಸ್ ಮಾಡಿದ್ದೀವಿ, ಹೆಡ್ ರೂಮಿಂದ ಆಚೆ ಬರೋದು. ಓಕೆ, ಹೊರಗಡೆ ಬರೋದಕ್ಕೆ PVC ಡೋರ್ ಯೂಸ್ ಮಾಡಿದ್ದೀರಾ. ಓಕೆ. ಸೊ ಇಲ್ಲಿ ಬಂದು ಓಪನ್ ಟೆರೆಸ್ ಇದೆ ಇದು. ಹಾಂ ಹಾಂ. ಸೊ ನೀವು ನೋಡಿರ್ಬೋದು, ಇದೆಲ್ಲ ಎಕ್ಸ್ಟೆನ್ಷನ್ ಬಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಎಕ್ಸ್ಟೆಂಡ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಇದೆ ಅವ್ರಿಗೆ. ಹಾಂ ಹಾಂ. ಸೊ ಆಗೋಸ್ಕರ ಎಕ್ಸ್ಟೆನ್ಷನ್ಗೆ ಅಂದ್ಬಿಟ್ಟು ಪಿಲ್ಲರ್ಸ್ನೆಲ್ಲ ಎಕ್ಸ್ಟೆನ್ಷನ್ಗೆ ಬಿಟ್ಟಿದ್ದೀರಾ. ಸೊ ಇಲ್ಲಿ ಸರ್ ಇದು ಬಂದು ವಾಷಿಂಗ್ ಸ್ಟೋನು, ಬಟ್ಟೆ ಒಗೆಯೋದಕ್ಕೆ. ಸೊ ಅಲ್ಲೇ ಟ್ಯಾಪ್ ಬಂದಿದೆ. ಸೊ ಗೋಡೆ ಗಲೀಜಾಗಬಾರ್ದು ಅಂತ ಟೈಲ್ಸ್ ಕೊಟ್ಟಿದ್ದೀವಿ. ಓಕೆ. ರಿಮೈನಿಂಗ್ ಟೈಲ್ಸನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಒಂದು ಒಳ್ಳೆ ಇದು ಆ್ಯಕ್ಚುಲಿ. ಹೌದು. ಗೋಡೆನೂ ನೀರಾಗಲ್ಲ. ಹೌದು. ಸ್ವಲ್ಪ ಸೇಫ್ ಆಗಿರುತ್ತೆ. ಸೋಪ್ ವಾಟರ್ ಗೋಡೆಗೆ ಬೀಳಲ್ಲ. ಓಕೆ ಸರ್. ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು ಇದು? ಸರ್ ಇದರಲ್ಲೆಲ್ಲ ನಾವು ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು, ಬ್ರ್ಯಾಂಡ್ ಕಾಣುತ್ತೆ. ಸೊ ಇಲ್ಲಿ ಆಶೀರ್ವಾದ್ ಯೂಸ್ ಮಾಡಿ, ಎಲ್ಲ ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡಿ. CPVC ಎಲ್ಲ ಪೈಪ್ಸ್ ಆಶೀರ್ವಾದ್ ಯೂಸ್ ಮಾಡಿ. ಓಕೆ ಸರ್. ಇದೇನು 1 BHK 2 BHK? ಇಲ್ಲ ಸರ್, ಇದು ಬರೀ 2 ರೂಮ್ ಇದೆ ಒಳಗಡೆ. 2 ರೂಮ್ ಮಾಡಿರೋದು ಇದು? ಅಂದರೆ ಇದು ಒಂದೇ ರೂಮ್ ಥರನೇ 2 ಬೈಫಿಕೇಶನ್ ಮಾಡಿದ್ದಾರೆ ಒಂದೇ ರೂಮಲ್ಲಿ. ಸೊ ನೀವು ನೋಡ್ಬೋದು. ಸೊ ಹೀಗೆ ಒಳಗಡೆ ಬಂದರೆ ಈ ಕಡೆ ಒಂದು ರೂಮ್ ಬರುತ್ತೆ, ಈ ಕಡೆ ಒಂದು ರೂಮ್ ಬರುತ್ತೆ. ಓಕೆ. ಸೊ ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ. ಓಕೆ. ಎಷ್ಟು ಅಳತೆ ಬರುತ್ತೆ ಇದು ರೂಮ್ ಇದು? ಸರ್ ಇದು ಬಂದು 12x10 ಇದೆ. 12x10 ಬರ್ತಾ ಇದೆಯಾ? ಜೊತೆಲಿ 2 ವಿಂಡೋಸು ಕೊಟ್ಟಿದ್ಬಿಟ್ಟಿದ್ರೆ? 2 ವಿಂಡೋ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಹಾಂ ಹಾಂ. ಸೊ ಟಾಯ್ಲೆಟ್ ಇದೆ ಇದಕ್ಕೊಂದು. ಓಕೆ. ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ? ಇದು ಅಟ್ಯಾಚ್, ಎರಡಕ್ಕೂ ಸೇಮ್ ಒಂದೇ ಟಾಯ್ಲೆಟ್ ಬರುತ್ತೆ. ಎರಡಕ್ಕೂ ಸೇರಿ ಒಂದೇ ಟಾಯ್ಲೆಟ್ ಮಾಡಿದ್ದೀರಾ? ಎಷ್ಟು 6x4 ಇದೆ ಇದು ಟಾಯ್ಲೆಟ್. 6x4 ವಿತ್ ಇಂಡಿಯನ್ ಫಿಟ್ಟಿಂಗ್ಸ್? ಹೌದು, ಇಂಡಿಯನ್ ಕಮೋಡ್ ಇದೆ. ಇಂಡಿಯನ್ ಕಮೋಡಲ್ಲಿ ಮಾಡಿರೋದು. ಡ್ಯಾಡೋ ಟೈಲ್ಸ್ ಎಲ್ಲ 35 rupees per square feet ಆಗುತ್ತೆ. ಓಕೆ. ಫಿಟ್ಟಿಂಗ್ಸ್ ಎಲ್ಲ 35. ಇದು ಫಿಟ್ಟಿಂಗ್ಸ್ ಎಲ್ಲ ಸೆರಾ ಅಥವಾ ಜಾಗ್ವಾರ್ 2 ಮಿಕ್ಸ್. ಸೆರಾ ಆ್ಯಂಡ್ ಜಾಗ್ವಾರ್ ಮಿಕ್ಸ್ ಮಾಡಿದ್ದೀರಾ. ಕಂಪ್ಲೀಟ್ ಲಾಕ್ ಇದು ಕೂಡ ರೆಡಿ ಆಗಿಬಿಟ್ಟಿದೆ. ಇಂಟೀರಿಯರ್ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಓಕೆ. ಸೊ ಇದು ಓನರ್ಗೋಸ್ಕರ ಅಂತಾನೆ ಇಟ್ಕೊಂಡಿರೋದು. ಓಕೆ. ಇದು ಬಂದು ಇಲ್ಲಿ ನಾವು ಒಂದು ಆಫೀಸ್ ಸ್ಪೇಸ್ ಮಾಡಿದ್ದೀವಿ. ಸೊ ವರ್ಕಿಂಗ್ ಸ್ಪೇಸ್. ಸೊ ಓನ್ ಯೂಸ್ ಇಟ್ಕೊಂಡಿರೋದು. ಈ ಕಡೆ ರೂಮ್ ಎಷ್ಟು ಅಗಲ ಇದೆ ಇದು? ಸರ್ ಇದು ಬಂದು 10x9 ಇದೆ. ಇದು 10x9 ಇದೆ. ವರ್ಕ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿ ವಿಂಡೋ ಕೊಟ್ಬಿಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ. ಓಕೆ. ಸೊ ಅದು ಬಿಟ್ಟರೆ ಇಲ್ಲಿ ಹಿಂದೆಗಡೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಓಕೆ. ಇಲ್ಲೊಂದು ಬಾಲ್ಕನಿ ಕೂಡ ಬರ್ತಾ ಇದೆ ಅಲ್ವಾ? ಈ ರೂಮ್, ಇದೊಂದು ರೂಮಿಗೆ ಮಾತ್ರನೇ ಬಾಲ್ಕನಿ ಇರೋದು. ಓಕೆ. ಕೆಲವಡೆ ಯುಟಿಲಿಟಿ ಸ್ಪೇಸ್ ಆಗಿದೆ, ಇಲ್ಲಿ ಬಾಲ್ಕನಿ ಆಗಿದೆ ಇದು. ಓಕೆ. ಟೆರೆಸ್ ಮೇಲೆ ಹೇಳಿ. ಸೊ ಟೆರೆಸಲ್ಲಿ ಏನಾಗಿದೆ, ನಾವಿಲ್ಲಿ 3000 ಲೀಟರ್ಸ್ ಆಫ್ ವಾಟರ್ ಓವರ್ ಟ್ಯಾಂಕ್ ಕೊಟ್ಟಿದ್ದೇವೆ. ಓಕೆ. ಸೊ 1000 ಲೀಟರ್ಸ್ ಏನಿದೆ, ಪ್ರೆಷರ್ಗೋಸ್ಕರ ಹೈ ಪ್ರೆಷರ್ ಬೇಕು ಅಂದ್ಬಿಟ್ಟು ಗ್ರಿಲ್ ಮೇಲೆ ಇಟ್ಟಿದ್ದೇವೆ. ಓಕೆ. ಬಿಕಾಸ್ 2000 ಲೀಟರ್ಸು ಈ ಥರ ಗ್ರಿಲ್ ಮೇಲೆ ಕೊಡೋದು ಕಷ್ಟ ಇದೆ, ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಕೆಳಗಡೆ 2000 ಲೀಟರ್ಸ್ ಕೊಟ್ಟಿದ್ದೀವಿ. ಓಕೆ. ಯೂಶಲಿ ನಿಮ್ಮ ಕಡೆಯಿಂದ 1000 ಇರುತ್ತೆ, 1000 ಇರುತ್ತೆ ಸರ್ ನಮ್ಮಲ್ಲಿ. ಇದು MS ಸ್ಟ್ರಕ್ಚರ್ ಇದು ನಮ್ದ್ರಲ್ಲೇ ಬರುತ್ತೆ. ನಿಮ್ದ್ರಲ್ಲೇ ಬರುತ್ತೆ. ಇದೊಂದು ಟ್ಯಾಂಕ್ ಮಾತ್ರ ಓನರ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ, ಅವರೇ ಪೇ ಮಾಡಿರೋದಲ್ವ ಇದು? ಓಕೆ. ಈ ಸೋಲಾರ್ದು ಇದಕ್ಕೆಲ್ಲ ಫಿಟ್ಟಿಂಗ್ಸಿಗೆಲ್ಲ ರೆಡಿ ಮಾಡಿಟ್ಟಿರ್ತೀರಲ್ವ? ಪ್ರಾವಿಷನ್ ಕೊಟ್ಟಿರ್ತೀವಿ, ಎಲ್ಲ ನಾವು ಮಾಡಿಕೊಡ್ತೀವಿ. ಸೊ ಇಲ್ಲಿವರೆಗೂ ನಮ್ಮದೇ ಬಂದಿರುತ್ತೆ. ಓಕೆ. ಸೊ ಇಲ್ಲಿಂದ ಏನಿರುತ್ತೆ ಅದು ಓನರ್ ಸ್ಕೋಪ್ ಇರುತ್ತೆ. ಸೊ ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರುವಂಥ ಭರತ್ ಅವರು ಹಾಗೂ ಅವ್ರ ಅಮ್ಮ ಆಗಿರುವಂಥ ನೀಲಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಸರ್, ನಿಮಗೆ ಒಂದು ಕೈಟ್ಸ್ ಅನ್ನೋ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಅವರಿಗೆ ಕೊಡಬೇಕು ಅಂತ ಅನಿಸಿದ್ದು ಹೇಗೆ, ಗೊತ್ತಾಗಿದೆ ಹೇಗೆ ಸರ್ ನಿಮಗೆ ಕೈಟ್ಸ್? ಇದ್ರ ಬಗ್ಗೆ ಹೇಳಿ ನಮಗೆ. ಸರ್, ನಾವು ನಮ್ಮ ಡ್ಯಾಡಿ ಫ್ರೆಂಡ್ ಒಬ್ಬರು ಇದ್ದಾರೆ ಇಂಜಿನಿಯರು, ಅವರಿಗೆ ಕೇಳಿದ್ವಿ
ಎಷ್ಟಾಗುವುದು ಹೆಂಗೆ ಅಂತ ಮನೆ ಕಟ್ಟೋದು. ಓಕೆ ಓಕೆ. ಅವ್ರೊಂದು ಪ್ಲಾನ್ ನಮಗೆ ಕೊಟ್ಟಿದ್ರು. ಆದ್ರೆ ಅವ್ರ ಮೆಟೀರಿಯಲ್ಸ್ ಎಲ್ಲ ಹಾಕೋದು ನಮ್ಗೆ ಇಷ್ಟ ಆಗಿರ್ಲಿಲ್ಲ. ಅವ್ರು ಬೇರೆ ಕಡೆ ಮಾಡಿದ್ರು, ಅದು ತೋರಿಸ್ರು ನಮಗೆ ಒಂಥರ ಎಕ್ಸಾಂಪಲ್ ಆಗಿ ಹೆಂಗಿರ್ತೈತೆ ಅಂತ. ಹೌದು. ನಮಗೆ ಆದ್ರೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅದೇ ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ, ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಕಟ್ತಾರೆ ಮನೆ ಏನು ಎತ್ತ ಅಂತ. ಅವಾಗ ನಿಮ್ದು ಯೂಟ್ಯೂಬ್ ಚಾನಲ್ ಸಿಕ್ತು. ನಮ್ಮ ಚಾನಲ್ ನೋಡಿದ್ರಿ ನೀವು? ಓಕೆ ಓಕೆ. ಚಾನಲ್ ನೋಡಿದ್ವಿ. ಅವಾಗ ನೋಡ್ಕೊಂತ ಇನ್ನು ಬೇರೆ ಬೇರೆ ವಿಡಿಯೋ ಎಲ್ಲ ನೋಡ್ಬೇಕಾದ್ರೆ ನಿಮ್ದು ಅವ್ರ ಜೊತೆ ಇಂಟರ್ವ್ಯೂ ಇತ್ತು, ಕೈಟ್ಸ್ MD ಜೊತೆ. ಹೌದು, ವಿಜಯ್ ಸರ್ ಜೊತೆ. ಅವ್ರ ಜೊತೆ ಇತ್ತು. ಅದನ್ನ ನೋಡಿದೆ. ಅವರು ಅದರಲ್ಲಿ ಪ್ಲಾನ್ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ್ಯಾವ ತರ ಇದಾವೆ. 1650 ಆಗ್ಬೋದು, 1850, 1950 ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ್ಮೇಲೆ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ, ಹಿಂಗೆ ಕಂಪ್ನಿ ಐತೆ, ನೀವು ಹೋಗಿ ಒಂದ್ಸತಿ ವಿಚಾರಿಸ್ಕೊಂಡು ಬನ್ನಿ ಅಂತ. ಓಕೆ ಓಕೆ. ಅವಾಗ ಅವ್ರು ಬಂದ್ರು, ಇವರು ಆಫೀಸಿಗೆ ಹೋಗಿ ಮಾತಾಡ್ಕೊಂಡು ಎಲ್ಲ ಅವ್ರು ಫೈನಲ್ ಮಾಡ್ಕೊಂಡು ಬಂದಿತ್ತು ಸರ್. ಚೆನ್ನಾಗಂತು ಅನಿಸ್ತು. ಓಕೆ, ನೆಕ್ಸ್ಟ್ ಬರುವಂಥ ಒಂದು ಪ್ಲಾನ್ ನೋಡಿ. ನೀವಿರ್ಬೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ಒಂದು ಪ್ಲಾನ್ ರೆಡಿ ಮಾಡಿರ್ತೀರ. ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇದು ಬರಬೇಕು, ಫಸ್ಟ್ ಫ್ಲೋರಲ್ಲಿ ಇದು ಬರಬೇಕು. ಕೈಟ್ಸ್ ಅವ್ರಿಗೆ ಇದು ಹೇಳಿದಾಗ ಅವ್ರೇನು ಪ್ಲಾನ್ ರೆಡಿ ಮಾಡಿದ್ರು, ಆ ಪ್ಲಾನ್ ಮ್ಯಾಚ್ ಆಯ್ತಾ ನಿಮ್ಮ ಅನ್ಕೊಂಡಿದ್ದಕ್ಕೆ? ಸರ್ ಅವ್ರು ಸರ್ 2-3 ಥರ ಪ್ಲಾನ್ ತೋರಿಸಿದ್ರು ನಮಗೆ, ಡಿಫ್ರೆಂಟ್ ಆಗಿ. ಅದ್ರಲ್ಲಿ ನಾವು ನಮಗೆ ಯಾವ್ದು ಇಷ್ಟ ಆಯ್ತೋ ಅದನ್ನ ನಾವು ಚೂಸ್ ಮಾಡಿದ್ವಿ, ಸೆಲೆಕ್ಟ್ ಮಾಡಿದ್ವಿ. ನಾವು ಹೇಳಿದ್ವಿ ನಮ್ಗೆ ಹಿಂಗೆ ಹಾಲ್ ಬೇಕು, ಪಕ್ಕದಲ್ಲಿ ಈ ಕಡೆ ಪೂಜಾ ರೂಮ್ ಇರಬೇಕು, ಕಿಚನ್ ಯಾವ ಕಡೆ ಎಲ್ಲಿ ಬೇಕು ಎಲ್ಲ ಹೇಳಿದ್ವು ಅವರಿಗೆ. ಅವ್ರು ಅದನ್ನ ವಾಸ್ತು ಪ್ರಕಾರ ಎಲ್ಲ ಯಾವ್ಯಾವ ಮೂಲೆಯಲ್ಲಿ ಏನೇನು ಬರಬೇಕು ಎಲ್ಲ ಮಾಡಿಕೊಟ್ರು, ಕರೆಕ್ಟಾಗಿ ಮಾಡಿಕೊಟ್ರು. ಸೊ ನೆಕ್ಸ್ಟ್ ಬರುವಂಥದ್ದು ವರ್ಕಿಂಗ್ ಪ್ರೊಸೆಸ್ ನೋಡಿ. ಒಂದು ಮನೆ ನಡೀತಾ ಇರಬೇಕಾದ್ರೆ ತುಂಬ ದಿನ ಟೈಮ್ ಆಗುತ್ತೆ. ಸೊ ಮಧ್ಯದಲ್ಲಿ ಕೈಟ್ಸ್ ಕಡೆಯಿಂದ ಇಂಜಿನಿಯರ್ಸ್ ಇರ್ಬೋದು, ರೆಗ್ಯುಲರ್ ಆಗಿ ಬರ್ತಾ ಇದ್ರ ಅಥವಾ ನಿಮ್ಗೆ ಏನಾದರೂ ಪ್ರೆಷರ್ ಕೊಡ್ತಾ ಇದ್ದಾರೆ? ಅದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಬರ್ತಾ ಇದ್ರು, ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಪ್ರತಿ 2 ಡೇಸು 3 ಡೇಸಿಗೆ ಒಂದ್ಸತಿ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಬಂದು ಎಷ್ಟೆಷ್ಟು ಕೆಲಸ ಐತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ರು, ಅಪ್ಡೇಟ್ ಮಾಡ್ತಾ ಇದ್ರು. ಮೆಟೀರಿಯಲ್ ಬಂದ್ರೆಲ್ಲ ಅವರೇ ನೋಡ್ಕೊಂತಾ ಇದ್ರು. ಹೌದು ಸರ್. ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಮೆಟೀರಿಯಲ್ ಇಂದ ಏನು ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಅವರು ಎಲ್ಲ ಮೆಟೀರಿಯಲ್, ಲೇಬರು ಎಲ್ಲ ಅವರೇ ಮಾಡಿರೋದು. ಓಕೆ ಓಕೆ. ನೋಡಿ, ಒಂದು ಮನೆ ಕಟ್ಟಬೇಕಾದ್ರೆ ನೆಕ್ಸ್ಟ್ ಬರುವಂಥದ್ದು ಚಾಯ್ಸಸ್ ನೋಡಿ. ಒಂದು ಗ್ರಾನೈಟ್ ಇರ್ಬೋದು, ಡೋರ್ಸ್ ಇರ್ಬೋದು, ಪೇಂಟ್ ಇರ್ಬೋದು, ಯಾವುದಕ್ಕೂ ನಾವು ಚಾಯ್ಸ್ ಬೇಕಾಗುತ್ತೆ ನಮಗೆ. ಸೊ ಕೈಟ್ಸ್ ಅಲ್ಲಿ ಚಾಯ್ಸ್ ಹೆಂಗೆ ಅವೈಲೇಬಲ್ ಇದೆ? ಅವ್ರು ಏನಾದರೂ ಚಾಯ್ಸ್ ಕೊಡ್ತಾ ಇದ್ರೆ ನೀವು ಕೊಟ್ಟಿದ್ದು ಅಂತ ಇದ್ರೆ ಪ್ಲಾನ್ ಪ್ರಕಾರ ಅವರು ಕಂಪ್ನಿಗಳು ತೋರಿಸ್ತಾರೆ, ಯಾವ್ಯಾವ ಕಂಪ್ನಿ ಕೊಡ್ತಾರೆ ಅಂತ. ಅವೆಲ್ಲ ಕಂಪ್ನಿಗಳು ಇರ್ತವೆ, 3 to 4 ಕಂಪ್ನಿಗಳು ಕೊಡ್ತಾರೆ ನಿಮಗೆ ಚಾಯ್ಸ್. ಸರಿ, ಓಕೆ. ಯಾವ್ದು ಬೇಕು ಅಂತ. ಅದಾದ್ಮೇಲೂ ಕೆಲಸ ಆಗ್ಬೇಕಾದ್ರೆ ನಿಮ್ಗೆ ಕರ್ಕೊಂಡು ಹೋಗಿ ಯಾವ್ಯಾವ ಕಂಪ್ನಿ ನಿಮ್ಗೆ ಏನೇನು ಬೇಕು ಎಲ್ಲ ತೋರಿಸ್ತಾರೆ. ನಾವು ಸೆಲೆಕ್ಟ್ ಮಾಡ್ಬೇಕಾಗ್ತಿತ್ತು ಅವಾಗ. ಟೈಲ್ಸ್ ಆಗಿರ್ಬೋದು, ಇಲ್ಲ ಫಿಟ್ಟಿಂಗ್ಸ್ ಆಗಿರ್ಬೋದು, ಇವೆಲ್ಲ ಅವ್ರು ತೋರಿಸಿದ್ರು ನಮಗೆ. ಪೇಂಟು ಅಷ್ಟೇ, ಯಾವ ಕಲರ್ ಬೇಕು, ಯಾವ ಕಂಪ್ನಿ ಬೇಕು ಎಲ್ಲ ತೋರಿಸಿದ್ರು ನಮಗೆ. ನಾವು ಚೂಸ್ ಮಾಡಿದ್ವಿ, ಅವ್ರು ತಂದು ಮಾಡಿದ್ದು. ಮೇಡಮ್, ಇವಾಗ ಒಂದು ಕಿಚನ್ ಇರ್ಬೋದು, ದೇವ್ರ ಮನೆ ಅಂದಾಗ ನಿಮ್ ಚಾಯ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ಚಾಯ್ಸ್ ಕೇಳಿದ್ರ? ನಾವು ಕೇಳಿದ್ವಿ, ದೇವ್ರ ಮನೆ ಎಲ್ಲ ಈ ಕಡೆನೇ ಇರ್ಬೇಕು, ಮತ್ತೆ ವಾಶ್ ಬೇಸಿನ್ ಎಲ್ಲ ಈ ಕಡೆ ಬರ್ಬೇಕು, ದೇವ್ರ ಮನೆ ಪಕ್ಕಕ್ಕೆ ಬೇಡ. ಸರಿ. ಆಮೇಲೆ ಪಾತ್ರೆ ತೊಳೆಯೋದೆಲ್ಲ ದೇವ್ರ ಮನೆ ಪಕ್ಕಕ್ಕೆ ಬೇಡ, ನಮ್ಗೆ ಆ ಕಡೆ ಬೇಕು ಅಂತ. ಕರೆಕ್ಟ್. ಅದೇ ತರ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇವನ್ ಕಿಚನ್ ಅಲ್ಲೂ ಕೂಡ ನೀವ್ ಹೇಳ್ದಂಗೆ ಆಯ್ತಾ ಮೇಡಮ್? ಎಲ್ಲ ನಾವ್ ಹೇಳ್ದಂಗೆ ಆಯ್ತು. ಓಕೆ. ನಿಮ್ಮ ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನೀವೇ ಫೈನಲೈಸ್ ಮಾಡಿದ್ದ? ನಾವೇ ಮಾಡಿದ್ವಿ. ನೀವೇ ನೋಡ್ಬಿಟ್ಟು ಇದು ಮಾಡಿದ್ರಿ? ನಾವ್ ಹೆಂಗ್ ಹೇಳ್ತೀವಿ ಹಂಗ್ ಮಾಡಿಕೊಟ್ಟಿದ್ದಾರೆ ಅಲ್ವಾ? ಸರ್, ಇವಾಗ ಫೈನಲ್ ಆಗಿ ಬರುವಂಥದ್ದು ಫೈನಲ್ ಔಟ್ಪುಟ್ ಏನು ಮನೆ ಬಂದಿದೆ ಇವಾಗ, ಅದು ನೀವು ಅನ್ಕೊಂಡಂಗೆ ಪ್ಲಾನ್ ಬಂದಂಗೆ, ನೀವು ಫ್ಯಾಮಿಲಿ ಅನ್ಕೊಂಡಂಗೆ ಕರೆಕ್ಟಾಗಿ ಬಂದಿದೆಯಾ? ಹೌದು ಸರ್, ಬಂದಿತ್ತು. ಓವರಾಲ್ ಕರೆಕ್ಟಾಗಿ ಬಂದಿದೆ? ಓವರಾಲ್ ಕರೆಕ್ಟಾಗಿ ಬಂದಿತ್ತು. ಸ್ಯಾಟಿಸ್ಫೈಡ್ ಇದ್ದೀರಾ ನೀವು? ಹೌದು ಸರ್. ಮನೆನೂ ಕರೆಕ್ಟಾಗಿ ಬಂದಿದೆ, ಮತ್ತೆ ದುಡ್ಡು ಕಟ್ಟೋದು ಅಷ್ಟೇ. ಅಮೌಂಟನ್ನು ನಮ್ಮ ಹತ್ರ ಕರೆಕ್ಟಾಗಿ ನಾವು ಹಿಂದೆ ಮುಂದೆ ಮಾಡಿದ್ರು ಅವರು ಏನು ಟಾರ್ಚರ್ ಕೊಡೋದು, ಹಿಂಗೆ ಕಟ್ರಿ ಹಂಗೆ ಕಟ್ರಿ ದುಡ್ಡು ಅಂತ ಏನು ಇದು ಮಾಡಿಲ್ಲ. ಇಷ್ಟೇ ಅಮೌಂಟ್ ಕಟ್ರಿ ಹೆಂಗೇನು ಕೊಡ್ತೀವೋ ಹಂಗೆ ತಗೊಂಡಾರೆ ದುಡ್ಡು. ಇನ್ಸ್ಟಾಲ್ಮೆಂಟ್ಸ್ ಮೇಲೆ ತಗೊಂತಾರೆ. ಇದು ಮಾಡಿದ್ದಾರೆ. ಸೊ ನಿಮ್ಗೆ ಯಾವ್ದು ಲೇಟ್ ಆದ್ರೂ ಏನು ಅಬ್ಸರ್ವ್ ಮಾಡಿಲ್ಲ, ಲೇಟ್ ಆದ್ರೂ ಮನೆದು ನಿಲ್ಸಿಲ್ಲ, ವರ್ಕ್ ನಿಲ್ಸಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ₹1 ಕೊಡೋದು ಲೇಟ್ ಆಯ್ತು ಅಂದ್ರೆ ಕೆಲವರು ನಿಲ್ಸ್ಬಿಡ್ತಾರೆ. ಸೊ ಆ ತರ ಏನು ತೊಂದರೆ ಕೊಟ್ಟಿಲ್ಲ? ಏನಿಲ್ಲ, ಫಸ್ಟ್ ಫ್ಲೋರ್ ತನಕ ನಮ್ಮ ದುಡ್ಡನ್ನೇ ಕೇಳಲಿಲ್ಲ. ಅಗ್ರಿಮೆಂಟ್ ಏನಿತ್ತು ಅಷ್ಟರಲ್ಲೇ ಮಾಡಿದ್ರು. ನಾವ್ ಇದೇನಪ್ಪ, ನಾವು ದುಡ್ಡೇ ಕಟ್ಟಿಲ್ಲ, ಕಟ್ಬಿಟ್ರು ಮನೆ ಅಂತ. ನಾವಿದ್ದು ಡೆಲ್ಲಿಯಲ್ಲಿ ಇಲ್ಲಲ್ಲ. ನೀವು ಡೆಲ್ಲಿಲಿ ಇದ್ರ? ನಾವು ಡೆಲ್ಲಿಯಲ್ಲಿ ಇದ್ದದ್ದು. ಅರ್ಧ ಮನೆ ಫಸ್ಟ್ ಫ್ಲೋರ್ ಆದ್ಮೇಲೆ ನಾವ್ ಬಂದದ್ದು. ಓಹೋ, ನೀವು ಅಲ್ಲಿ ಕುತ್ಕೊಂಡೆ ಎಲ್ಲ ಇದು ಮಾಡಿದ್ರಿ, ಫೈನಲೈಸ್ ಮಾಡಿದ್ರಿ? ಎಲ್ಲ ವಿಡಿಯೋ ಎಲ್ಲ ನೋಡ್ತಿದ್ವಿ, ತುಂಬಾ ಖುಷಿ ಆಗೋದು. ಎಲ್ಲರಿಗೂ ಆಗ್ತಿದ್ವಿ. ಅಲ್ಲಿ ಇಂಜಿನಿಯರ್ಸ್ ಕೂಡ ಅಲ್ಲೂ ಇದ್ರು ಆಫೀಸಲ್ಲಿ. ಅಪ್ಡೇಟ್ ಕೊಡ್ತಾ ಇದ್ರ ನಿಮಗೆ? ಸರ್, ವಾಟ್ಸ್ಆಪ್ ಗ್ರೂಪ್ ಮಾಡ್ತಾರೆ ಒಂದೊಂದು ಪ್ರಾಜೆಕ್ಟಿಗೂ ಇವರು. ಅದ್ರಲ್ಲಿ ಪ್ರತಿ ದಿವಸ ಏನಾಗ್ತಿದೆ ಅಂತ ಫೋಟೋ ಎಲ್ಲ ಕ್ಲಿಕ್ ಮಾಡಿ ಅದಕ್ಕೆ ಹಾಕ್ತಾರೆ ಅಪ್ಡೇಟ್ ಎಷ್ಟಾಯ್ತು. ಡೆಲ್ಲಿ ಕುತ್ಕೊಂಡೆ ಎಲ್ಲ ನೋಡ್ತಾ ಇದ್ರಿ, ನಿಮ್ ಮನೆ ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ನಮಗೆ ಅಲ್ಲೇ ಮಾಡ್ತಾ ಇದೀವ, ನಮ್ಮ ಮನೆ ಎದುರಿಗೆ ಎದ್ದು ಅನ್ಸೋದು ನಮಗೆ. ಓಕೆ ಓಕೆ, ಇದು ತುಂಬಾ ಇಂಪಾರ್ಟೆಂಟ್. 10 ಸರಿ ತೆಗ್ದು ನೋಡದೆ ನಮ್ಮ ಮನೆ ಹೆಂಗ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್, ನೆಕ್ಸ್ಟ್ ಇವಾಗ ಈಗ ಮನೆ ಮಾಡಿದ್ರಿ, ಮನೆ ಓಪನಿಂಗ್ ಮಾಡಿದ್ರಿ, ನಿಮ್ ನೆಂಟರು ಬಂದಿರ್ತಾರೆ, ಫ್ರೆಂಡ್ಸ್ಗಳು ಬಂದಿರ್ತಾರೆ, ಕೇಳಿದ್ರ ಯಾರ ಹತ್ರ ಕಟ್ಸಿರೋದು? ನೀವ್ ಹೇಳಿದ್ರ
ಎಲ್ಲರೂ ಕೇಳಿದೆ ಇಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಅಣ್ಣರು ಒಬ್ರು ಇಂಜಿನಿಯರೇ, ಓಕೆ. ಅವರು ಕೂಡ ಇಲ್ಲೇ 8ನೇ ಮೈಲಿಯಲ್ಲಿದ್ದಾರೆ. ಅವರು ಕೂಡ ಬಂದು ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂತ ಹೇಳಿ ಇಂಜಿನಿಯರ್ ಕೂಡ ನೋಡಿ ಖುಷಿ ಪಟ್ರು. ಫ್ರೆಂಡ್ಸ್ ಕರ್ಕೊಂಡ್ಬಂದು ತೋರಿಸಿದ್ರು. ಓಕೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಎಲ್ಲಿ ಕೊಟ್ಟಿದ್ದು ಇವೆಲ್ಲ ನೀವು ನೋಡ್ಕೊಳೋದು ಬೇಕಾಗಲ್ಲ, ಕರೆಕ್ಟ್. ಅಗ್ರಿಮೆಂಟ್ ಮಾಡಿಬಿಟ್ರೆ ನಿಮ್ಗೆ ಸಾಕು, ಭಾಳ ಈಸಿ. ಟೈಮ್ ಟು ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಮಾಡ್ತಾರೆ ಅಂತ ಅನ್ಕೊಂಡಿರ್ಲೇ ಇಲ್ಲ. ನಮಗೆ ಅಲ್ಲಿ ಹೇಳ್ತಾ ಇದ್ರು, ಅಲ್ಲಿ ಭವನ ಕರ್ನಾಟಕ ಭವನದಲ್ಲೆಲ್ಲ ನೀವೇನಾದ್ರೂ ಕಟ್ಟಕ್ ಹೋದ್ರೆ ದಾರ ಇಲ್ಲ ಅಂತಂದ್ರೆ ವಾರಗಟ್ಲೆ ತಿಂಗ್ಳುಗಟ್ಲೆ ನೀವು ಕೊಡ್ಸೋವರೆಗೂ ನಿಲ್ಲುತ್ತೆ ಮನೆ. ಹೌದೌದು. ಸೊ ಓವರ್ ಆಗಿ ನೀವಿಬ್ರು ಸ್ಯಾಟಿಸ್ಫೈಡ್ ಇದ್ರಲ್ವ ನಿಮ್ಮ ಫ್ಯಾಮಿಲಿ ಕಡೆಯಿಂದ? ಸೂಪರ್. ಸೊ ನಮ್ಮ ವೀಕ್ಷಕರಿಗೋಸ್ಕರ ಅಷ್ಟೊಂದು ಜೆನ್ಯೂನ್ ಆಗಿರುವಂತಹ ಒಂದು ರಿಯಾಕ್ಷನ್ ಕೊಟ್ಟಿದ್ದು ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್.